ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮನಸುಳಿ ಮೋಹನ್. ವಂದೇ ಮಾತರಂ ಗೀತೆಗೆ 150 ವರ್ಷಗಳು ತುಂಬಿರುವಂತಹ ಈ ಸಂಭ್ರಮದ ಸಂಗತಿಯ ನಡುವೆ ಸಂಸತ್ತಿನಲ್ಲಿ ವಂದೇ ಮಾತರಂ ಗೀತೆಯ ಪರವಾಗಿ, ವಿರುದ್ಧವಾಗಿ ವಾದಗಳು, ವಿವಾದಗಳು, ಚರ್ಚೆಗಳು, ವಿಮರ್ಶೆಗಳು ಸಾಕಷ್ಟು ನಡೆಯುತ್ತಿರುವಂತಹ ಈ ಹೊತ್ತಿನಲ್ಲಿ ಪ್ರತಿ ಭಾರತೀಯರು ವಂದೇ ಮಾತರಂ ಗೀತೆಯ ಬಗ್ಗೆ, ಗೀತೆಯ ಆಶಯದ ಬಗ್ಗೆ ಅರ್ಥ ಮಾಡಿಕೊಳ್ಳುವಂಥದ್ದು ಅನಿವಾರ್ಯ ಎನ್ನುವಂಥ ಸಂಗತಿಯನ್ನ ನಿಮಗೆ ತಿಳಿಸುತ್ತಾ, ವಂದೇ ಮಾತರಂ ಗೀತೆ ಪ್ರತಿ ಭಾರತೀಯರ ಹೃದಯ ಗೀತೆ ಅದು. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ, ವಂದೇ ಮಾತರಂ. ಶುಭ್ರಜೋತ್ಸ್ನ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರಮದುಲ ಶೋಭಿನಿ ಸುಹಾಸಿನಿ ಸುಮಧುರ ಶೋಭಾಷಿಣಿ ಸುಖದ ವರದ ಮಾತರಂ, ವಂದೇ ಮಾತರಂ. ವಂದೇ ಮಾತರಂ ಗೀತೆಯ ಅದು ರಾಗಕ್ಕೆ, ತಾಳಕ್ಕೆ, ಇಂಪಿಗೆ, ಸಂಪಿಗೆ ಸೀಮಿತವಾದಲ್ಲ. ಅದರ ಅರ್ಥ, ಆಶಯ ಪ್ರತಿ ಭಾರತೀಯರಿಗೂ ಆಗಬೇಕು ಎನ್ನುವಂಥ. ಏನು ವಂದೇ ಮಾತರಂ ಅಂತಂದ್ರೆ, ಭಾರತ್ ಮಾತೆ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಎನ್ನುವಂಥದ್ದು ವಂದೇ ಮಾತರಂ ಅಂತ. ಸುಜಲಾಂ ಎಂದರೆ ಸುಂದರವಾದ ನೀರು, ಸ್ವಚ್ಛವಾದ ನೀರು, ಸಿಹಿಯಾದ ನೀರು. ಅದರಿಂದ ಭಾರತ ಮತ್ತು ಭಾರತೀಯರು ಕಂಗೊಳಿಸಬೇಕು. ಪ್ರತಿಯೊಬ್ಬರಿಗೂ ಶುಭ್ರವಾದ ನೀರು ಸಿಗಬೇಕು ಎನ್ನುವಂಥ ಆಶಯ. ಆದರೆ ನಾವು ನೀರನ್ನ ಅಷ್ಟೂ ಮಾಲಿನ್ಯ ಮಾಡಿ ಸುಜಲಾಂ ಹಾಡನ್ನ ಹೇಳಿದರೆ ಫಲವೇನು ಅಂತ. ಸುಫಲಾಂ ಅಂತಂದ್ರೆ ಫಲಗಳಿಂದ ಕೂಡಿದಂತ, ಫಲವತ್ತತೆಗಳಿಂದ ಕೂಡಿದಂತ ಭಾರತ ಆಗಬೇಕು. ಜನರ ಮನಸ್ಥಿತಿ ಫಲವತ್ತತೆಯಿಂದ ಇರಬೇಕು. ಸರ್ಕಾರಗಳು, ನಮ್ಮ ಮನಸ್ಥಿತಿಗಳು ಎಲ್ಲ ಫಲವತ್ತತೆಯಿಂದ ಕೂಡಿರಬೇಕು. ಅದರಿಂದ ಕಂಗೊಳಿಸಬೇಕು ಭಾರತ ಎನ್ನುವ ಆಶಯಕ್ಕೆ ವಿರುದ್ಧವಾಗಿ ನಾವು ಕಲುಷಿತ ಭಾರತವನ್ನ ಕಟ್ಟುತ್ತೇವೆ ಎನ್ನುವಂತ ಒಂದು ಆತಂಕ ನಮ್ಮನ್ನ ಕಾಡಬೇಕು ಎನ್ನುವಂತ ವಿನಂತಿ. ಮಲೇಜ ಶೀತಲಾಂ ಅಂತಂದ್ರೆ ಮಲೆಯ ಮಾರುತಗಳ ತಂಗಾಳಿ, ಸಿಹಿಗಾಳಿ, ಸ್ವಚ್ಛವಾದ ಗಾಳಿ ಅಖಂಡ ಭಾರತಕ್ಕೆ ಸಿಗಬೇಕು. ಅಖಂಡ ಭಾರತಾದ್ಯಂತ ಮಲೆಯ ಮಾರುತದ ತಂಗಾಳಿಯೇ ಕಂಗೊಳಿಸಬೇಕು ಎನ್ನುವಂತ ಆಶಯ ವಂದೇ ಮಾತರಂ ಗೀತೆಯದ್ದು. ಸಸ್ಯ ಶ್ಯಾಮಲಂ ಅಂದ್ರೆ ಸಸ್ಯಭರಿತವಾದಂಥ, ಕೃಷಿ ಭರಿತವಾದಂಥ, ಆಹಾರ ಪೂರ್ಣವಾದಂಥ ಭಾರತ ಆಗಬೇಕು. ಅದರಿಂದ ಭಾರತ ಮತ್ತು ಭಾರತೀಯರು ಕಂಗೊಳಿಸಬೇಕು ಎನ್ನುವಂಥ ವಿನಂತಿ ಈ ಗೀತೆಯ ಆಶಯ ಅಂತೇಳಿ. ಶುಭ್ರಜೋಷ್ಣ ಪುಲಕಿತಯಾಮಿನಿ ಅಂದ್ರೆ ಭಾರತದ ರಾತ್ರಿಗಳು ಸಹ ಬೆಳದಿಂಗಳ ಬೆಳಕಿನಲ್ಲಿ ಕಂಗೊಳಿಸಬೇಕು ಅನ್ನುವಂಥ ಆಶಯ ಈ ಗೀತೆಯದ್ದು. ಆದರೆ ಭಾರತದ ರಾತ್ರಿಗಳು ಮೋಜು ಮಸ್ತಿನ ರಾತ್ರಿಗಳಾಗಿವೆ, ಮೋಸಗಳ ರಾತ್ರಿಗಳಾಗಿವೆ, ಕಳ್ಳತನಗಳ ರಾತ್ರಿಗಳಾಗಿವೆ. ಇದು ಆಗಬಾರದು. ಇದು ಈ ಗೀತೆಯ ಆಶಯದ ವಿರುದ್ಧ ಇರುವಂತಹ ಭಾರತವನ್ನ ನಾವು ಕಟ್ಟಬಾರದು ಎನ್ನುವಂತ ಆತಂಕ ನಮ್ಮನ್ನ ಕಾಡಬೇಕು ಅಂತ ಹೇಳಿ. ಫುಲ್ಲ ಕುಸುಮಿತ ದ್ರಮದುಲ ಶೋಭಿನಿ ಅಂದ್ರೆ ಹೂಗಳಿಂದ ಅಲಂಕೃತವಾದ ಮರಗಳು ಈ ಭಾರತ ಪೂರ್ಣವಾದ ಭಾರತಾದ್ಯಂತ ಇರಬೇಕು ಅಂತೇಳಿ. ನಾವು ಕಾಡನ್ನು ಬೆಳೆಸ್ಬೇಕು, ನಾಡನ್ನು ಬೆಳೆಸ್ಬೇಕು, ಹೂವನ್ನ ಬೆಳೆಸ್ಬೇಕು ಅಂತೇಳಿ. ಆದರೆ ನಾವು ಈ ಗೀತೆಯ ಆಶಯದ ವಿರುದ್ಧವಾಗಿ ಅಭಿವೃದ್ಧಿಯ ಕಾರಣಗಳಿಗಾಗಿ ಮರಗಳನ್ನ ನಾಶ ಮಾಡುತ್ತಿರುವ ಭಾರತೀಯರು ನಾವಾಗಿದ್ದೇವೆ ಎನ್ನುವಂಥದ್ದು ಕಾಡಿದರೆ ಮಾತ್ರ ಈ ಗೀತೆಯ ಆಶಯವನ್ನ ಉಳಿಸಬಹುದು ಅಂತೇಳಿ ಸ್ನೇಹಿತರೆ. ಸುಹಾಸಿನಿ ಸುಂದರವಾದ ನಗುಗಳು ಅಂತೇಳಿ, ಅಖಂಡ ಭಾರತ ನಗುಗಳಿಂದ ಕಂಗೊಳಿಸಬೇಕು ಅಂತೇಳಿ. ಇಲ್ಲ, ಆಗ್ತಾ ಇಲ್ಲ. ಬಡತದ ಕಾರಣಕ್ಕೆ, ಅಸ್ಪೃಶ್ಯತೆಯ ಕಾರಣಕ್ಕೆ, ಮಹಿಳೆ ಪುರುಷರು ಎನ್ನುವ ಭೇದ ಭಾವದ ಕಾರಣಕ್ಕೆ, ಬಡವ ಶ್ರೀಮಂತ ಎನ್ನುವ ಕಾರಣಕ್ಕೆ ಪೂರ್ಣ ಭಾರತ ನಗುವಿನಿಂದ ಕೂಡಿಲ್ಲ. ಅಂದ್ರೆ ವಂದೇ ಮಾತರಂ ಗೀತೆಯ ಆಶಯದ ವಿರುದ್ಧವಾಗಿ ನಮ್ಮ ಭಾರತ ಬೆಳೆದಿದೆ ಎನ್ನುವಂತ ಆತಂಕ ಕಾಡಬೇಕು. ಆಗ ಈ ಗೀತೆಯ ಆಶಯ ನಮ್ಮನ್ನ, ನಿಮ್ಮನ್ನ
ಪ್ರೇರಣೆ ನಮಗೆ ನಿಮಗೆ ಪ್ರೇರಣೆ ನೀಡುತ್ತೆ ಎನ್ನುವಂಥದ್ದು ಸ್ನೇಹಿತರೆ. ಸುಮಧುರ ಭಾಷಿಣಿ ಅಂತಂದ್ರೆ ಸುಮಧುರವಾದ ಮಾತುಗಳಿಂದ ಭಾರತ ಕಂಗೊಳಿಸ್ಬೇಕು ಅಂತೇಳಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವಂತ ಬಸವಣ್ಣನ ಆಶಯ ಈ ಗೀತೆಯಲ್ಲಿದೆ. ಆದರೆ ಧರ್ಮಗಳ ವಿರುದ್ಧ ಮಾತನಾಡುವಂಥದ್ದು, ಪಕ್ಷಗಳ ವಿರುದ್ಧ ಮಾತನಾಡ್ತಕ್ಕಂಥದ್ದು, ಬಡವ ಶ್ರೀಮಂತನ ವಿರುದ್ಧ ಮಾತನಾಡುವಂಥದ್ದು, ಮಾತುಗಳಿಂದಲೇ ವಿವಾದಗಳು, ಯುದ್ಧಗಳು, ಅಸಮಾಧಾನಗಳು, ಅಸಹಿಷ್ಣುತೆಗಳು, ಅಸಹಜತೆಗಳು ಭಾರತದಲ್ಲಿ ಆ, ಸಂಭವಿಸ್ತಾ ಇರತಕ್ಕಂಥದ್ದು ನೋವಿನ ಸಂಗತಿ. ಅದು ಈ ಗೀತೆಯ ಆಶಯಕ್ಕೆ ವಿರುದ್ಧವಾದಂಥದ್ದು ಅಂತೇಳಿ. ಸುಖದಾಂ ವರದಾಂ ಮಾತರಂ ಅಂತಂದ್ರೆ ಸುಖದಾಯಕವಾದಂಥ ಭಾರತ ಬೇಕು. ಆ, ಫಲಪ್ರದವಾದಂಥ ಭಾರತ ಬೇಕು. ಅದು ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತೇಳಿ. ಅದಕ್ಕೆ ನಾನು ವಿನಂತಿಯನ್ನ ಮಾಡ್ತೇನೆ. ಜನ ಅಂದ್ರೆ ಪೀಪಲ್ಸ್ ಅಂಡ್ ದಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್, ಡೆಮೋಕ್ರಸಿ ಅಂಡ್ ದಿ ಬ್ಯೂರೋಕ್ರಸಿ ಎಲ್ಲರೂ ಸಹ ಈ ಗೀತೆಯ ಆಶಯವನ್ನ ಅರ್ಥ ಮಾಡ್ಕೊಳ್ಬೇಕು. ಅದು ಬರೀ ಹೇಳಲಿಕ್ಕೆ ಕೇಳಲಿಕ್ಕೆ ಇರುವಂತದ್ದಲ್ಲ. ಅದು ಅಖಂಡ ಭಾರತವನ್ನ ಜಾತಿ ಭೇದವಿಲ್ಲದೆ ನೋಡುವಂತ ಮನಸ್ಥಿತಿಗೆ ಈ ಗೀತೆ ಪ್ರೇರಣೆ. ಧರ್ಮ ಭೇದವಿಲ್ಲದೆ ಭಾರತವನ್ನ ನೋಡ್ಲಿಕ್ಕೆ ಈ ಗೀತೆ ಪ್ರೇರಣೆ ಅಂತ ಹೇಳಿ. ಬಡವ ಶ್ರೀಮಂತ, ಹೆಣ್ಣು ಗಂಡು ಅಥವಾ ಕಪ್ಪು ಬಿಳಿ ಯಾವುದೇ ಭೇದಗಳನ್ನ ಹೊರತಾಗಿಯೂ ಅಖಂಡ ಭಾರತ ಸುಂದರವಾಗಿ ಕಾಣಬೇಕು, ಪ್ರತಿಯೊಬ್ಬರೂ ಸಹ ಸಮಾನವಾಗಿ ಬದುಕಬೇಕು ಎನ್ನುವಂತ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಆಶಯದ ಬೇರುಗಳೇ ಈ ಗೀತೆಯಲ್ಲಿರುವಂಥದ್ದು. ದಿ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು ಎನ್ನುವಂತ ಆ ಮಾತುಗಳಿಂದ ಆರಂಭವಾಗುವಂತಹ ನಮ್ಮ ಸಂವಿಧಾನದ ಪೀಠಿಕೆಯ ಆಶಯ ಈ ವಂದೇ ಮಾತರಂ ಗೀತೆಯಲ್ಲಿ ಇದೆ. ಇದನ್ನ ರಾಜಕೀಯ ಕಾರಣಕ್ಕೋಸ್ಕರ ಉಪಯೋಗಿಸ್ಕೊಳ್ಬೇಡಿ, ಖಂಡಿತ ಬೇಡ. ಇದನ್ನ ಮತವನ್ನ ಪಡೆಯೋದಕ್ಕೋಸ್ಕರ ಅಲ್ಲ. ಇದು ಅಖಂಡ ಭಾರತೀಯರ ಕ್ಷೇಮಕ್ಕಾಗಿ, ಅಖಂಡ ಭಾರತೀಯ ಪ್ರೀತಿಗಾಗಿ, ಅಖಂಡ ಭಾರತೀಯರ ಸಹಿಷ್ಣುತೆಗಾಗಿ, ಅಖಂಡ ಭಾರತೀಯರ ಜಾತ್ಯತೀತತೆಗಾಗಿ ಇರುವಂತಹ ಈ ವಂದೇ ಮಾತರಂ ಗೀತೆ ಯಾವತ್ತೂ ಸಹ ರಾಜಕಾರಣಿಗಳ ಕೈಗೆ ಸಿಲುಕಿ ಈ ಗೀತೆಯ ಆಶಯ ನಾಶ ಆಗಬಾರದು ಎನ್ನುವಂತ ವಿನಂತಿ ಸ್ನೇಹಿತರೆ. ಹಾಗಾಗಿ ವಂದೇ ಮಾತರಂ ಗೀತೆಯನ್ನ ಪ್ರತಿಯೊಬ್ಬ ನಾಗರಿಕನು ಅರ್ಥ ಮಾಡಿಕೊಳ್ಬೇಕು. ಆ ಗೀತೆಯ ಆಶಯಕ್ಕೆ ನಾವು ತಕ್ಕನದಾಗಿ ಬದುಕಬೇಕು ಎನ್ನುವಂತ ವಿನಂತಿ ನಮ್ಮನ್ನೆಲ್ಲರೂ ಕಾಡಬೇಕು ಅಂತೇಳಿ. ಆಗ ಮಾತ್ರ ಬುದ್ಧ, ಬಸವಣ್ಣ, ಅಂಬೇಡ್ಕರ್, ನಮ್ಮ ಸಂವಿಧಾನ, ಈ ನೆಲದ ಸಂತರು, ದಾಸರು, ಶರಣರು ಅವರೆಲ್ಲರ ಆಶಯ ಈ ಗೀತೆಯ ಮೂಲಕವೇ ಈಡೇರಿಸಬಹುದು ಎನ್ನುವಂತ ನಂಬಿಕೆ ಮತ್ತು ಪ್ರೇರಣೆ ಎರಡನ್ನೂ ಕೊಡುವಂತ ಈ ವಂದೇ ಮಾತರಂ ಗೀತೆಯನ್ನ ನಾವು ನೀವು ಎಲ್ಲರೂ ಗೌರವಿಸೋಣ. ಅದರ ಅರ್ಥವನ್ನ ಎಲ್ಲರಿಗೂ ತಿಳಿಸುವಂತ ಪ್ರಯತ್ನವನ್ನ ಮಾಡೋಣ ಎನ್ನುವಂತ ವಿನಂತಿಗಾಗಿ ನನ್ನ ಮಾತುಗಳು ಸ್ನೇಹಿತರೆ. ನಮಸ್ತೆ.